ಸುಮಾರು 15 ನಿಮಿಷ ಅವಳನ್ನು ಹಾಗೆ ಎತ್ತಿಕೊಂಡು ಕೇದ ಚಿರು ಅವಳ ತುಲ್ಲಿನ ಒಳಗೆ ರಸ ಸುರಿಸಿದ. ಅದು ಅವಳ ತುಲ್ಲಿಂದ ಇಳಿದು ನೆಲಕ್ಕೆ ಬಿದ್ದಾಗ ಅವಳು ಜೋರಾಗಿ ಉಸಿರು ಬಿಡುತ್ತಾ ಇದ್ದಳು. ಲಾಸ್ಟ್ ಪಾರ್ಟಲ್ಲಿ ಹೇಳಿದ ಹಾಗೆ ಚಿನ್ನು ಅವನ ಚಿಕ್ಕಮ್ಮ ಸುಧಾ ಅನ್ನು ಬ್ಲ್ಯಾಕ್ಮೇಲ್ ಮಾಡಿ ಕೇಯಲು ಅವಳು ಕೂಡ ಅವನ ತುಣ್ಣಿಗೆ ಮಾರು ಹೋಗಿ ಅವನನ್ನು ಸೆಕ್ಸ್ ಪಾರ್ಟ್ನರ್ ಆಗಿ ಒಪ್ಪಿಕೊಂಡಳು. ಕಾಂಡೋಮ್ ಹಾಕಿಕೊಂಡು ಸೆಕ್ಸ್ ಮಾಡಿದರೂ ಕೂಡ ಚಿನ್ನು ಏಟಿಗೆ ಕಾಂಡೋಮ್ ಹರಿದು ರಸ ಅವಳ ಗರ್ಭ ಸೇರಿತು. ಈಗ ಮುಂದೆ ಚಿನ್ನು ಸ್ವಲ್ಪ ಹೊತ್ತು ಹಾಗೆ ಸುಧಾರಿಸಿಕೊಂಡು ಅವಳ ಮೇಲಿಂದ ಎದ್ದು ಪಕ್ಕಕ್ಕೆ ಮಲಗಲು ಸುಧಾ ಎದ್ದು ಕೂತು ತನ್ನ ನಕ್ಷತ್ರ ಚಿಹ್ನೆ ನೋಡಿಕೊಂಡಳು. ಆಗ ಅವಳ ತುಲ್ಲು ಇಂದ ಇಳಿದ ಚಿನ್ನು ರಸವನ್ನು ನೋಡಿ, ಹೇ ಏನೋ ಗೊತ್ತಾಗಲ್ವಾ, ಹೇಳಿದ್ದೆ ಅಲಾ ರಸ ಬಿಡಬೇಡ ಅಂತ ಅಂದಾಗ ಚಿನ್ನು, ಸಾರಿ ಅದು ಕಾಂಡೋಮ್ ಹರಿದು ಹೋಗಿದೆ ಗೊತ್ತಾಗಿಲ್ಲ ಎಂದು ಹೇಳಿದಾಗ ಸುಧಾ, ಹೋಗ್ಲಿ ಬಿಡು ಎಂದು ತನ್ನ ತುಲ್ಲು ಒರೆಸಿಕೊಂಡು, ಸರಿ ಮಕ್ಕೋ ನಾಳೆ ನೋಡೋಣ ಎಂದು ಬಟ್ಟೆ ಧರಿಸಿ ತನ್ನ ರೂಮ್ ಸೇರಲು ಚಿನ್ನು ಕೂಡ ಬಟ್ಟೆ ತೊಟ್ಟು ಅವನ ರೂಮ್ ಸೇರಿದ. ಬೆಳಿಗ್ಗೆ ಗಾಢ ನಿದ್ರೆಯಲ್ಲಿ ಇದ್ದ ಚಿನ್ನು ಅನ್ನು ಅವನ ತಮ್ಮ, ಅಣ್ಣ ಎದ್ದೇಳು ರೆಡಿ ಆಗು ಕ್ರಿಕೆಟ್ ಆಡೋಕೆ ಹೋಗೋಣ ಬೇಗ ಬೇಗ ಎಂದು ಹೇಳಲು ಕಣ್ಣು ಬಿಟ್ಟ ಚಿನ್ನು ಎದ್ದು ಸರಿ ಎಂದು ಬಾತ್ರೂಮ್ ಹೋಗಿ ಫ್ರೆಶ್ ಆಗಿ ಬರಲು ಅವನ ಚಿಕ್ಕಪ್ಪ ಆಗಲೇ ಕೆಲಸಕ್ಕೆ ಹೋಗಿದ್ದ. ಅವನ ಚಿಕ್ಕಮ್ಮ ಸುಧಾ ನಗುತ್ತಾ ಬಂದು ಇಬ್ಬರಿಗೂ ತಿಂಡಿ ಕೊಟ್ಟಳು. ಚಿನ್ನು ಹಾಗೂ ಅವನ ತಮ್ಮ ಒಟ್ಟಿಗೆ ತಿಂಡಿ ಮುಗಿಸಲು ಸುಧಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವುದು ನೋಡಿ, ಹೇಯ್ ನಂಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಕಣೋ, ನೀನು ಆಡೋಕೆ ಹೋಗಿರ್ ನಾನಾಮೇಲೆ ಬರ್ತೀನಿ ಅನ್ನಲು ಚರಣ್, ಸರಿ ಅಣ್ಣ ಎಂದು ಬ್ಯಾಟ್ ಹಿಡಿದು ಹೊರಗೆ ಹೋದ. ಕೂಡಲೇ ಚಿನ್ನು ಬಾಗಿಲು ಹಾಕಿ ಅಡುಗೆ ಮನೆಗೆ ಬಂದ. ಸುಧಾ ನೈಟಿ ಧರಿಸಿ ಬಾಗಿಲಿಗೆ ಬೆನ್ನು ಹಾಕಿ ಕೆಲಸ ಮಾಡುತ್ತಾ ಇರಲು ಚಿನ್ನು ಹೋಗಿ ಅವಳನ್ನು ಹಿಂದೆಯಿಂದ ಸೊಂಟಕ್ಕೆ ಕೈ ಹಾಕಿ ತಬ್ಬಿಕೊಂಡು ಮೊಲೆ ಹಿಸುಕಲು ಸುಧಾ ತಿರುಗಿ, ಹೇ ಏನೋ ಬೆಳಿಗ್ಗೆ ಮೂಡಲ್ಲಿ ಇದೆಯಾ, ಅವನು ಎಲ್ಲಿ ಎನ್ನಲು ಅವನು ಕ್ರಿಕೆಟ್ ಆಡೋಕೆ ಹೋದ ಆಂಟಿ, ನೀವು ಕಬಡ್ಡಿ ಆಡೋಣ ಅಂತ ಚಿನ್ನು ಅನ್ನಲು ಹೇಯ್ ಪೋಲಿ ನೀನು ಅನ್ಕೊಂಡು ಅಷ್ಟು ಸಾಧು ಇಲ್ಲ ಎನ್ನುತ್ತಾ ಅವನ ಕೊರಳಿಗೆ ಕೈ ಸುತ್ತಿ ಲಿಪ್ಲಾಕ್ ಮಾಡಿದಳು. ಇಬ್ಬರು ಹಾಗೆ ಅಡುಗೆ ಮನೆಯಲ್ಲಿ ನಿಂತುಕೊಂಡು ಒಬ್ಬರ ತುಟಿ ಒಬ್ಬರು ಚೀಪುತ್ತಾ ಎಂಜಿಲು ಹೀರುತ್ತಾ ಇದ್ದರು. ಚಿನ್ನು ಅವಳ ಕುಂಡೆಯನ್ನು ಹಿಸುಕುತ್ತಾ ಇದ್ದಾರೆ, ಸುಧಾ ಹಂ ಎನ್ನುತ್ತಾ ಕಿಸ್ ಮಾಡುತ್ತಾ ಇದ್ದಳು. ಚಿನ್ನು ಅವಳನ್ನು ಹಾಗೆ ಎತ್ತಿಕೊಂಡು ರೂಮ್ಗೆ ಕರೆದುಕೊಂಡು ಹೋಗುವಾಗ, ಹೇಯ್ ಬಿಡೋ ಮಾರಾಯ ಬಿದ್ದೋಗ್ತೀನಿ ನಾನು ಎಂದಳು ಸುಧಾ. ಅದಕ್ಕೆ ಚಿನ್ನು, ಚಾನ್ಸ್ ಇಲ್ಲ ಎನ್ನುತ್ತಾ ಅವನ ಕೈಯಲ್ಲಿ ಅವಳನ್ನು ಎತ್ತಿ ಹಿಡಿದಾಗ ಅವಳ ದಪ್ಪ ಮೊಲೆಗಳು ಅವನ ಮುಖಕ್ಕೆ ಅಪ್ಪಚ್ಚಿಯಾದವು. ರೂಮ್ ಹೋದ ಕೂಡಲೇ ಅವಳನ್ನು ಇಳಿಸಿ ನೈಟಿಯನ್ನು ಎತ್ತಿ ಪೂರ್ತಿ ತೆಗೆಯಲು ಕಾಚಾ ಬ್ರಾ ಹಾಕದೇ ಇದ್ದ ಸುಧಾ ಬೆತ್ತಲೆ ಆಗಿ ಹೋದಳು. ಅದನ್ನ ನೋಡಿ ಚಿನ್ನು, ಏನ್ ಆಂಟಿ ಬ್ರಾ ಕಾಚಾ ಹಾಕಿಲ್ಲ ಎಂದು ಕೇಳಲು, ಹೇಗಿದ್ರೂ ತೆಗಿಬೇಕು ಅಲ್ಲವ ಅದಕ್ಕೆ ಹಾಕೇ ಇಲ್ಲ ಎಂದು ನಕ್ಕು ಅವನ ತಬ್ಬಿ ತನ್ನ ಮೊಲೆಯನ್ನು ಚಿನ್ನು ಬಾಯಿಗೆ ಇಡಲು ಅವನು ಒಂದು ಮೊಲೆಯನ್ನು ಎರಡು ಕೈಯಲ್ಲಿ ಒತ್ತಿ ಹಿಡಿದು ತೊಟ್ಟು ಚೀಪಲು ಶುರು ಮಾಡಿದ. ಆಗ ಸುಧಾ, ಹಂ ಚೀಪು ಚಿನ್ನು, ಅಮ್ಮ ಆಹಾ ಜೋರಾಗಿ ನಂಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಆಹಾ ಅನ್ನುತ್ತಾ ಅವನ ಒಂದು ಕೈ ಇನ್ನೊಂದು ಮೊಲೆ ಇಟ್ಟುಕೊಂಡಳು. ಆಗ ಚಿನ್ನು, ಹಂ ಆಂಟಿ ನೀನ್ ಮೊಲೆ ಹಾಲು ಕೊಡಲ್ವಾ ಹಂ ಎನ್ನುತ್ತಾ ಬೆವರಿದ ಮೊಲೆ ತೊಟ್ಟು ಚೀಪುತ್ತಾ ಕೇಳಿದಾಗ, ಓ ಬರಲ್ಲ ಕಣು, ಮಗು ಆಗಿ 1-2 ವರ್ಷ ಅಷ್ಟೇ ಹಂ ಅನ್ನುತ್ತಾ ಅವನ ತಲೆ ಹಿಡಿದು ಮೊಲೆಗೆ ಒತ್ತಿಕೊಳ್ಳುತ್ತಾ ಇದ್ದಳು. ಚಿನ್ನು ಅವಳ 2 ಮೊಲೆ ತೊಟ್ಟು ಚೀಪಿ ಒದ್ದೆ ಮಾಡಿ ನಿಗುರಿಸಲು ಸುಧಾ ಅವನ ಸ್ವಲ್ಪ ದೂರ ತಳ್ಳಿ ಅವನ ಮುಂದೆ ಮಂಡಿ ಊರಿ ಕೂತು ಅವನ ಬರ್ಮುಡಾ ಜಾರಿಸಿ ಕಾಚಾ ಇಂದ ತುಣ್ಣಿ ಹೊರಗೆ ತೆಗೆದು ತುಣ್ಣಿ ತುದಿಗೆ ಮುತ್ತು ಕೊಟ್ಟಳು. ಚಿನ್ನು ಆಗ ಹಂ ಎಂದು ಮುಳುಗಿದಾಗ ಸುಧಾ ಅವನ ತುಣ್ಣಿ ಅವಳ ಪೂರ್ತಿ ಬಾಯಿ ಒಳಗೆ ಹಾಕಿಕೊಂಡಳು. ಚಿನ್ನು ಕಣ್ಣು ಮುಚ್ಚಿ ಅವಳ ತಲೆಗೆ ಕೈ ಹಾಕಲು ಸುಧಾ ಐಸ್ ಕ್ರೀಮ್ ಚೀಪುವ ಹಾಗೆ ಅವನ ತುಣ್ಣಿ ಮೇಲೆ ಎಂಜಿಲು ಸುರಿಸುತ್ತಾ ಎಳೆದು ಚೀಪುತ್ತಾ ಹಂ ಹಾಸೆನ್ನುತ್ತಾ ಇದ್ದಳು. ಸುಮಾರು ಹೊತ್ತು ಅವನ ತುಣ್ಣಿ ಪೂರ್ತಿ ಚೀಪಿ ನೆಕ್ಕಿ ಅವಳ ಬಾಯಿಯಿಂದ ಹೊರಗೆ ತೆಗೆದಾಗ ಅದು ಅವಳ ಎಂಜಿಲು ಇಂದ ಒದ್ದೆ ಆಗಿ ಹಾವಿನ ಹೆಡೆ ತರ ನಿಗುರಿತ್ತು. ಅವಳು ಬಾಯಿ ಒರೆಸಿಕೊಂಡು ಏದುಸಿರು ಬಿಡುತ್ತಾ, ವಹಾವೆನ್ ತುಣ್ಣಿ ಕಣೋ ನಿಂದು ಈ ವಯಸ್ಸಲ್ಲಿ ಹೀಗೆ, ನೀನ್ ಹೆಂಡ್ತಿ ಕತೆ ಅಷ್ಟೇ ಮುಂದೆ ಎಂದು ನಕ್ಕಳು. ಅದಕ್ಕೆ ಚಿನ್ನು ಕೂಡ ಅವಳನ್ನು ಹಗ್ ಮಾಡಿ ತುಟಿಗೆ ಕಿಸ್ ಮಾಡಿ ನಕ್ಕಾಗ ಸುಧಾ, ಸರಿ ಬಾ ನೀನ್ ತುಣ್ಣಿ ನನ್ ತುಲ್ಲಿಗೆ ತೂರಿಸಿ ಕೆಯೋಬಾರು ಎಂದು ಹೇಳಲು ಚಿನ್ನು, ಆಂಟಿ ಕಾಂಡೋಮ್ ಬೇಕಾ ಎಂದು ಕೇಳಿದ. ಅದಕ್ಕೆ ಸುಧಾ, ಬೇಡ ಕಣೋ ನಾನಾಯ್ಪಿಲ್ ತಗೊಳ್ತೀನಿ ಎಂದಾಗ